ಸಾಮಾನ್ಯವಾಗಿ ಶಾಲಾ ಪಠ್ಯಪುಸ್ತಕ ಅಂದ್ರೆ ಪರೀಕ್ಷೆ ಅಂಕಗಳು ಅಷ್ಟೇ ನೆನ್ಪಾಡುತ್ತೆ ಅಲ್ವಾ? ಆದ್ರೆ ಕೆಲವೊಮ್ಮೆ ಒಂದು ಪಠ್ಯಪುಸ್ತಕ ನಮ್ಮ ಇಡೀ ಜೀವನಕ್ಕೆ ದಾರಿದೀಪ ಆಗಬಲ್ಲದು. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಅಂಥದ್ದೇ ಒಂದು ಪುಸ್ತಕದ ಬಗ್ಗೆ. ಕರ್ನಾಟಕದ ದ್ವಿತೀಯ ಪಿಯುಸಿ ಕನ್ನಡ ಪಠ್ಯಪುಸ್ತಕ ಶತಮಾನಗಳ ಜ್ಞಾನವನ್ನ ತನ್ನೊಳಗೆ ಹೇಗೆ ಬಚ್ಚಿಟ್ಕೊಂಡಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇದೇ ಆ ಪುಸ್ತಕ, ಕರ್ನಾಟಕದ ದ್ವಿತೀಯ ಪಿಯುಸಿ ಕನ್ನಡ ಪಠ್ಯಕ್ರಮ. ನೋಡೋಕೆ ಇದೊಂದು ಸಿಂಪಲ್ ಸಿಲೆಬಸ್ ಪುಸ್ತಕದ ತರಾನೇ ಇದೆ. ಆದ್ರೆ ಇದರ ಒಂದೊಂದೇ ಪುಟ ತೆರೆದಾಗ ಪರೀಕ್ಷೆಯ ಪ್ರಶ್ನೆಗಳಿಗಿಂತ ಹೆಚ್ಚಾಗಿ ನಮ್ಮ ಬದುಕಿನ ಪ್ರಶ್ನೆಗಳಿಗೆ ಉತ್ತರಗಳು ಸಿಗೋಕೆ ಶುರುವಾಗುತ್ತೆ. ಈ ಪಯಣಕ್ಕೆ ನೀವೆಲ್ಲ ಸಿದ್ಧರಾಗಿ. ಹಾಗಾದ್ರೆ ನಿಜವಾಗ್ಲೂ ಒಂದು ಟೆಕ್ಸ್ಟ್ ಬುಕ್ ನಮ್ಮ ಬದುಕಿಗೆ ಬೇಕಾದ ರಹಸ್ಯಗಳನ್ನ, ದಾರಿಯನ್ನ ತೋರ್ಸೋಕೆ ಸಾಧ್ಯನಾ? ಇದೊಂದು ದೊಡ್ಡ ಪ್ರಶ್ನೆ. ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಮುಂದೆ ಹೋಗೋಣ. ಮೊದಲಿಗೆ ಇದನ್ನ ಕೇವಲ ಪಠ್ಯಕ್ರಮ ಅನ್ನೋ ಬದಲು ಜೀವನದ ಪಠ್ಯಕ್ರಮ ಅಂತ ಕರೆಯೋಣ. ಯಾಕಂದ್ರೆ ಇದರಲ್ಲಿರೋದು ಬರೀ ಅಕ್ಷರಗಳೆಲ್ಲ, ಬದಲಿಗೆ ಬದುಕಿನ ಅನುಭವಗಳ ಸಾರ. ಯೋಚನೆ ಮಾಡಿ, ಈ ಪಠ್ಯಪುಸ್ತಕ ಒಂದು ರೀತಿ ಟೈಮ್ ಮಷೀನ್ ಇದ್ದಾಗೆ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು, ಚಿಂತಕರು ಯಾವ ಪ್ರಶ್ನೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೋ ಅದೇ ಪ್ರಶ್ನೆಗಳನ್ನ ಇವತ್ತಿನ ವಿದ್ಯಾರ್ಥಿಗಳ ಮುಂದಿಡುತ್ತೆ. ನ್ಯಾಯ ಅಂದ್ರೇನು? ಜ್ಞಾನ ಅಂದ್ರೇನು? ಜೀವನದ ಅರ್ಥ ಏನು? ಈ ತರಹದ ಪ್ರಶ್ನೆಗಳಿಗೆ ಅಂದಿನ ಉತ್ತರಗಳು ಇಂದಿಗೆ ಹೇಗೆ ಪ್ರಸ್ತುತ ಅನ್ನೋದೇ ಇಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ. ಸರಿ, ನಮ್ಮ ಈ ಪಯಣದ ಮೊದಲ ನಿಲ್ದಾಣಕ್ಕೆ ಹೋಗೋಣ. ಅದೇ ನ್ಯಾಯದ ಪ್ರತಿಧ್ವನಿಗಳು. ಅಂದ್ರೆ ನ್ಯಾಯಕ್ಕಾಗಿ ನಡೆಯೋ ಹೋರಾಟ, ಅದು ಶತಮಾನಗಳಿಂದ ನಮ್ಮ ಸಾಹಿತ್ಯದಲ್ಲಿ ಹೇಗೆ ಮತ್ತೆ ಮತ್ತೆ ಕೇಳಿ ಬರ್ತಿದೆ ಅನ್ನೋದನ್ನ ನೋಡೋಣ. 12ನೇ ಶತಮಾನ. ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಇವತ್ತಿಗೂ ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಬೇಳಿಯೇ ಎದ್ದು ಹೊಲಮೇದಂತೆ. ಅಬ್ಬಾ, ಎಂಥ ಮಾತು! ಅಂದ್ರೆ ರಕ್ಷಿಸಬೇಕಾದವರೇ ನಮ್ಮನ್ನ ಶೋಷಿಸಕ್ಕೆ ಶುರು ಮಾಡಿದ್ರೆ ಸಮಾಜದ ಗತಿ ಏನು? ಈ ಪ್ರಶ್ನೆ 1000 ವರ್ಷ ಹಳೆಯದು, ಆದ್ರೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ ಅಲ್ವಾ? ನೋಡಿ, ಈ ನ್ಯಾಯದ ಹುಡುಕಾಟ ನಿಂತಿಲ್ಲ. ಬಸವಣ್ಣವರ ಕಾಲದಿಂದ 3 ಶತಮಾನ ಮುಂದೆ ಬಂದ್ರೆ ನಮಗ್ ಸಿಗೋದು ಕುಮಾರವ್ಯಾಸನ ಮಹಾಕಾವ್ಯ. ಅಲ್ಲಿ ಬಸವಣ್ಣ ಸಮಾಜದ ಡೊಂಕನ್ನ ಪ್ರಶ್ನಿಸಿದ್ರೆ, ಇಲ್ಲಿ ದ್ರೌಪದಿ ತನ್ನ ಗಂಡಂದಿರನ್ನೇ ಪ್ರಶ್ನೆ ಮಾಡ್ತಾಳೆ, ನನ್ನನ್ನ ರಕ್ಷಿಸೋಕೆ ಆಗಲ್ವಾ ಅಂತ. ಕಾಲ ಬದ್ಲಾಗಿದೆ, ಕಥೆ ಬದ್ಲಾಗಿದೆ, ಆದ್ರೆ ಆ ನ್ಯಾಯದ ಕೂಗು ಮಾತ್ರ ಹಾಗೇ ಇದೆ. ಹಾಗಾದ್ರೆ ಈ ವಚನ ಅಂದ್ರೆ ಏನೋ ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಬರೀ ಒಂದು ಕವಿತೆ ಅಲ್ಲ, 12ನೇ ಶತಮಾನದಲ್ಲಿ ನಡೆದ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿ. ಸಾಮಾನ್ಯ ಜನರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಸಮಾಜವನ್ನ ತಿದ್ದೋಕೆ, ದೇವರನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಹುಟ್ಟಿಕೊಂಡ ಒಂದು ಚಳವಳಿಯದು. ಸರಿ, ನ್ಯಾಯದ ಬಗ್ಗೆ ಮಾತಾಡಿದ್ವಿ. ಈಗ ಬನ್ನಿ ಜ್ಞಾನವನ್ನ ಹುಡುಕೋಣ. ಈ ಪಠ್ಯಪುಸ್ತಕದಲ್ಲಿ ದೊಡ್ಡ ದೊಡ್ಡ ಜೀವನದ ಪಾಠಗಳನ್ನ ತುಂಬನೇ ಸಿಂಪಲ್ ಆದ ಉದಾಹರಣೆಗಳ ಮೂಲಕ ಹೇಗೆ ಹೇಳಿದ್ದಾರೆ ಅನ್ನೋದನ್ನ ಗಮನಿಸೋಣ. 16ನೇ ಶತಮಾನ. ಮುಂದೆ ಬರೋದು ಪುರಂದರದಾಸರು. ಎಲ್ರಿಗೂ ಗೊತ್ತು, ಇವರು ಕರ್ನಾಟಕ ಸಂಗೀತ ಪಿತಾಮಹ ಅಂತ. ಆದ್ರೆ ಅವರ ಹಾಡುಗಳು ಅಂದ್ರೆ ಕೀರ್ತನೆಗಳು ಬರೀ ಸಂಗೀತ ಅಲ್ಲ, ಅವು ಲೈಫ್ ಲೆಸನ್ಸ್. ತುಂಬನೇ ಆಳವಾದ ವಿಷಯಗಳನ್ನ ನಮ್ಮ ಕಣ್ಣು ಮುಂದೆ ಇರೋ ವಸ್ತುಗಳಿಗೆ ಹೋಲ್ಸಿ ಹೇಳೋ ಅವ್ರ ರೀತಿ ಇದೆಯಲ್ಲ, ಅದ್ಭುತ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇಲ್ಲಿದೆ. ಪುರಂದರದಾಸರು ಹೇಳ್ತಾರೆ, ಕೆಟ್ಟ ವ್ಯಕ್ತಿ ಒಂದು ಜಾಲಿಮರ, ಅಂದ್ರೆ ಮುಳ್ಳಿನ ಮರ ಇದ್ದ ಹಾಗೆ. ಯಾಕಂದ್ರೆ ಆ ಮರದಿಂದ ದಣಿದವರಿಗೆ ನೆರಳೂ ಸಿಗಲ್ಲ, ಹಸಿದವರಿಗೆ ಹಳ್ಳೂ ಸಿಗಲ್ಲ, ಅದರ ಹೂವಲ್ಲಿ ವಾಸನೆಯೂ ಇರಲ್ಲ, ಬರೀ ಮುಳ್ಳಷ್ಟೇ. ಅಂದ್ರೆ ಸಮಾಜಕ್ಕೆ ಏನು ಪ್ರಯೋಜನಕ್ಕೆ ಬಾರದ ಜೀವನ ವ್ಯರ್ಥ ಅನ್ನೋ ದೊಡ್ಡ ಸಂದೇಶವನ್ನ ಎಷ್ಟು ಸರಳವಾಗಿ ಹೇಳ್ಬಿಟ್ರು ನೋಡಿ. ಸರಿ, ಪ್ರಾಚೀನ ಮಧ್ಯಕಾಲೀನ ಕಾಲದಿಂದ ಜಂಪ್ ಮಾಡಿ ಈಗ ಆಧುನಿಕ ಕಾಲಕ್ಕೆ ಬರೋಣ. ಪ್ರಶ್ನೆಗಳು ಅದೇ ಇವೆ, ಆದ್ರೆ ಈಗಿನ ಕಾಲದ ಸವಾಲುಗಳು ಬೇರೆ. ನಮ್ಮ ಆಧುನಿಕ ಕವಿಗಳು ಈ ಸವಾಲುಗಳನ್ನ ಹೇಗೆ ನೋಡಿದ್ರು? 20ನೇ ಶತಮಾನ. ನಮ್ಗೆ ಸಿಗೋದು ವರಕವಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತ ದ.ರಾ. ಬೇಂದ್ರೆ. ಇವತ್ತಿನ ಫಾಸ್ಟ್ ಲೈಫ್ ನೋಡಿ ಎಲ್ಲರೂ ಟೆನ್ಷನ್ ಮಾಡ್ಕೋತಾರೆ. ಆದ್ರೆ ಬೇಂದ್ರೆಯವರು ಈ ಜೀವನದ ವೇಗದಲ್ಲೇ ಒಂದು ಹೊಸ ಚೈತನ್ಯವನ್ನ, ಒಂದು ಹೊಸ ಅವಕಾಶವನ್ನ ಕಂಡ್ರು. ಅವರ ಕವಿತೆಗಳು ಯಾವತ್ತಿಗೂ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಅವರ ಬೆಳಗೆದ್ದು ಅನ್ನೋ ಕವಿತೆ ಜೀವನವನ್ನ 4 ಹಂತದಲ್ಲಿ ಹಿಡಿದಿಡುತ್ತೆ. ಬೆಳಗಿನ ಸೂರ್ಯನನ್ನ ಬೆಳಕಿನ ಬೇಟೆಗಾರ ಅಂತಾರೆ. ಜೀವನವನ್ನ ಹರಿಯೋ ನದಿಗೆ ಹೋಲಿಸಿ ಪ್ರತಿ ಕ್ಷಣವನ್ನೂ ಎಂಜಾಯ್ ಮಾಡಬೇಕು ಅಂತಾರೆ. ಮುಪ್ಪು ಬರುತ್ತೆ, ಅದು ನಿಜ. ಆದ್ರೆ ಹೊಲದಲ್ಲಿ ಬೆಳೆ ಮತ್ತೆ ಬಂದ ಹಾಗೆ ಜೀವನ ಕೂಡ ಮತ್ತೆ ಚಿಗುರುತ್ತೆ ಅಂತ ಹೇಳ್ತಾರೆ. ಇದೊಂದು ಅದ್ಭುತ ಆಶಾವಾದ ಅಲ್ವಾ? ಬೇಂದ್ರೆಯವರ ಈ ಆಶಾವಾದಕ್ಕೆ ತದ್ವಿರುದ್ಧವಾಗಿ ನಿಲ್ಲುತ್ತೆ ಜಿ.ಎಸ್. ಶಿವರುದ್ರಪ್ಪನವರ ಮುಂಬೈ ಜಾತಕ. ಇಲ್ಲಿ ನಗರ ಜೀವನದ ಕಾಂಕ್ರೀಟ್ ಸತ್ಯ ಇದೆ. ಮೆಷಿನ್ ತರಹದ ಬದುಕು, ಒಂಟಿತನ,
ಅಂದ್ರೆ ಈ ಪಠ್ಯಪುಸ್ತಕ ಬರೀ ಒಳ್ಳೇದನ್ನ, ಆದರ್ಶವನ್ನಷ್ಟೇ ಹೇಳಲ್ಲ, ಇವತ್ತಿನ ಬದುಕಿನ ಕಠಿಣ ಸತ್ಯಗಳಿಗೂ ಕನ್ನಡಿ ಹಿಡಿಯುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಕವಿತೆಗಳು, ಕಥೆಗಳು, ಪಾಠಗಳು ಇವೆಲ್ಲ ಸೇರಿ ನಮ್ಗೆ ಏನ್ ಹೇಳೋಕ್ ಪ್ರಯತ್ನಿಸ್ತಾ ಇವೆ? ಸಾಹಿತ್ಯ ಅನ್ನೋದು ನಿಜವಾಗ್ಲೂ ಬದುಕಿಗೆ ಒಂದು ಗೈಡ್ ಆಗೋಕ್ ಸಾಧ್ಯನಾ? ಬನ್ನಿ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡೋಣ. ಈ ಪಠ್ಯಕ್ರಮದ ವಿನ್ಯಾಸವನ್ನೇ ನೋಡಿ. ಇದಕ್ಕೊಂದು 3 ಗಟ್ಟಿ ಕಾಲುಗಳಿವೆ. ಮೊದಲನೇದು ಹಳೆಗನ್ನಡ, ನಡುಗನ್ನಡದ ಕಾವ್ಯ. ಇದು ನಮಗೆ ನ್ಯಾಯ, ಜ್ಞಾನ, ಭಕ್ತಿಯಂಥ ಶಾಶ್ವತ ಮೌಲ್ಯಗಳನ್ನ ಹೇಳ್ಕೊಡುತ್ತೆ. ಎರಡನೇದು ಆಧುನಿಕ ಸಾಹಿತ್ಯ. ಇದು ಇವತ್ತಿನ ಸವಾಲುಗಳನ್ನ, ನಮ್ಮ ನಗರ ಜೀವನ, ನಮ್ಮ ಅಸ್ಮಿತೆಯ ಪ್ರಶ್ನೆಗಳನ್ನ ನಮ್ಮುಂದೆ ಇಡುತ್ತೆ. ಇವೆರಡನ್ನೂ ಜೋಡಿಸೋಕಿರೋ 3ನೇ ಆಧಾರಸ್ತಂಭನೇ ಭಾಷೆ ಮತ್ತು ವ್ಯಾಕರಣ. ಸೊ ಇದೊಂದು ಕಂಪ್ಲೀಟ್ ಪ್ಯಾಕೇಜ್, ಕೇವಲ ಪಠ್ಯವಲ್ಲ. ಅಂತಿಮವಾಗಿ ಈ ಪಠ್ಯಕ್ರಮದ ಉದ್ದೇಶ ಬರೀ ಪರೀಕ್ಷೆಯಲ್ಲಿ ಅಂಕ ತಗೊಳ್ಳೋದಲ್ಲ, ಬದಲಿಗೆ ಜೀವನದ ಏಳು ಬೀಳುಗಳನ್ನ ನಿಭಾಯಿಸೋಕೆ ಬೇಕಾದ ವಿವೇಕವನ್ನ ಪಡೆಯೋದು, ನಮ್ಮ ಮನಸ್ಸಲ್ಲಿರೋದನ್ನ, ನಮ್ಮ ಭಾವನೆಗಳನ್ನ ಸರಿಯಾಗಿ ಹೇಳೋಕೆ ಬೇಕಾದ ಭಾಷೆಯನ್ನ ಕಲಿಯೋದು. ಇದಕ್ಕಿಂತ ದೊಡ್ಡ ಶಿಕ್ಷಣ ಇನ್ನೇನಿದೆ? ಕೊನೆದಾಗಿ ಒಂದು ಪ್ರಶ್ನೆಯನ್ನ ನಮ್ಮ ಮುಂದಿಟ್ಕೊಳ್ಳೋಣ. ನಮ್ಮ ಶಿಕ್ಷಣದ ದಿನಗಳಲ್ಲಿ ನಮ್ಮನ್ನ ನಾವು ರೂಪಿಸ್ಕೊಳ್ಳೋಕೆ ಸಹಾಯ ಮಾಡದ, ನಮ್ಮ ಮೇಲೆ ತುಂಬಾನೇ ಪ್ರಭಾವ ಬೀರಿದ ಕಥೆಗಳು ಅಥವಾ ಪಾಠಗಳು ಯಾವುವು ಅಂತ ಸ್ವಲ್ಪ ಯೋಚನೆ ಮಾಡೋಣ. ಈ ಯೋಚನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ.